ಏಪ್ರಿಲ್ 22, 2025ರಂದು ಜಮ್ಮು ಕಾಶ್ಮೀರದ ಬೈರಸ್ ಕಣಿವೆಯಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಕರ್ನಾಟಕದ ಮಂಜುನಾಥ್ ಮತ್ತು ಭರತ್ ಭೂಷಣ್ ಸೇರಿದಂತೆ 26 ಮಂದಿಯನ್ನು ಬಲಿ ಪಡೆಯಲಾಗಿತ್ತು. 26 ಭಾರತೀಯ ಬಲಿ ಪಡೆದಿದ್ದ ಈ ದುರ್ಘಟನೆಯಲ್ಲಿ ಭಾಗಿಯಾಗಿದ್ದ ಭಯೋತ್ಪಾದಕರಲ್ಲಿ ಆಸಿಫ್ ಶೇಖನ್ ಹೆಸರು ಕೂಡ ಕೇಳಿಬಂದಿತ್ತು. ಈ ಮಾರಕ ಭಯೋತ್ಪಾದಕ ದಾಳಿ ಭಾರತದಾದ್ಯಂತ ಆಘಾತ ಉಂಟು ಮಾಡಿದೆ. ಈ ದುರ್ಘಟನೆ ಎಲ್ಲೆಡೆ ತೀವ್ರವಾದ ವಿರೋಧ, ಖಂಡನೆ ವ್ಯಕ್ತವಾಗಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ನಲ್ಲಿ ಕಾರ್ಯಾಚರಣೆ ನಡೆಸಿದ್ದ ಭದ್ರತಾ ಸಿಬ್ಬಂದಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದನೆಂದು ಭಯೋತ್ಪಾದಕ ಆಸಿಫ್ ಶೇಖನ್ ಮನೆಯಲ್ಲಿ ಪ್ರಬಲ ಸ್ಫೋಟ ನಡೆಸಿ ಧ್ವಂಸಗೊಳಿಸಿದ್ದಾರೆ. ಪಹಲ್ಗಾಮ್ನ ಭಯೋತ್ಪಾದಕ ದಾಳಿಯ ನಂತರ ಪುಲ್ವಾಮಾದಲ್ಲಿ ಭಾರತೀಯ ಸೇನೆ, ಭದ್ರತಾ ಪಡೆಯಲು ಶೋಧ ಕಾರ್ಯಾಚರಣೆ ನಡೆಸಿದ್ದರು. ಈ ವೇಳೆ ಮನೆಯೊಂದರಲ್ಲಿ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದಿದ್ದವು. ಇದಾದ ಕೇವಲ ನಿಮಿಷಗಳಲ್ಲೇ ಭಾರೀ ಸ್ಫೋಟಕ ಸಂಭವಿಸಿದ್ದು, ಭಯೋತ್ಪಾದಕ ಆಸಿಫ್ ಶೇಖನ್ಗೆ ಸಂಬಂಧಿಸಿದ್ದು ಎನ್ನಲಾಗಿದೆ. ಈ ಸ್ಫೋಟದಲ್ಲಿ ಸಂಪೂರ್ಣವಾಗಿ ನೆಲಸಮವಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮತ್ತೋರ್ವ ಭಯೋತ್ಪಾದಕ ಮನೆಯೂ ಧ್ವಂಸ. ಈ ಮಧ್ಯೆ ಬಿಜ್ಬಿಹಾರದ ಗುರಿಯಲ್ಲಿ ಎಲ್ಐಟಿ ಭಯೋತ್ಪಾದಕ ಆದಿಲ್ ತೋರಕ್ನ ಮನೆಯಲ್ಲೂ ಕೂಡ ಧ್ವಂಸಗೊಳಿಸಲಾಗಿದೆ. ಈತನು ಆದಿಲ್ ಗುರಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತಿತ್ತು. ಭದ್ರತಾ ಸಂಸ್ಥೆಯ ಪ್ರಕಾರ ಇತ್ತೀಚೆಗೆ ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಆದಿಲ್ ತೋಕರ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾನೆ ಎನ್ನಲಾಗಿದೆ. ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾ ಜೊತೆ ಸಂಬಂಧ ಹೊಂದಿದ್ದ ಭಯೋತ್ಪಾದಕ ಆಸಿಫ್ ಶೇಖನ್ ಮನೆ ನೆಲಸಮಗೊಂಡಿರುವ ವಿಡಿಯೋ ಸದ್ಯ ವೈರಲ್ ಆಗುತ್ತಿದೆ.